ನಮಸ್ಕಾರ. ಇವತ್ತಿನ ವಿಡಿಯೋ ಕ್ರಿಕೆಟ್ ವರ್ಲ್ಡ್ ಕಪ್ನಿಂದ ಮೇಲಕ್ಕೆ ಹೋಗಬಹುದಾದ 4 ಕ್ಷೇತ್ರದ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮೊದಲಿಗೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಯಾಕಂದ್ರೆ ನಮ್ಮ ಕನ್ನಡ ಚಾನೆಲ್ಗೆ ಇವತ್ತಿಗೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರುವಂತಹ ಸಂಭ್ರಮ ಮತ್ತು ನಮ್ಮ ಇಂಗ್ಲಿಷ್ ಚಾನೆಲ್ಗೆ 58,500 ಜನ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಮ ಕನ್ನಡ ಚಾನೆಲ್ನ ವ್ಯೂವರ್ಶಿಪ್ 2,50,00,000ಕ್ಕೂ ಮಿಗಿಲಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ನಮ್ಮ 2 ಚಾನೆಲ್ಗಳಲ್ಲಿ ಒಟ್ಟಿಗೆ 4,800 ವಿಡಿಯೋ ಇದ್ದಾವೆ ಆನ್ ಸ್ಟಾಕ್ ಮಾರ್ಕೆಟ್ಸ್ ಅಂಡ್ ಫೈನಾನ್ಸ್. ನಿಮ್ಮ ಸಪೋರ್ಟು ಕೋಆಪರೇಷನ್ಗೆ ಇವತ್ತು ನಾವು ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲಾ ಕನ್ನಡಿಗರಿಗೂ ಕೂಡ ಒಂದಷ್ಟು ಫೈನಾನ್ಷಿಯಲ್ ಅವೇರ್ನೆಸ್ ಇರಬೇಕು, ತಲುಪಬೇಕು ಅಂತಂದ್ರೆ ನಿಮ್ಮ ಕೋಆಪರೇಷನ್ ಅತಿ ಅಗತ್ಯ. ನಮ್ಮ ವಿಡಿಯೋಗಳನ್ನು ಆದಷ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಅಂತ ಈ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ನಮ್ಮ ಇವತ್ತಿನ ಮೇನ್ ಟಾಪಿಕ್ ಬರ್ತಾ ಇದ್ದೇನೆ. ಕ್ರಿಕೆಟ್ ODI ವರ್ಲ್ಡ್ ಕಪ್ ಇದೀಗ ಪ್ರಾರಂಭ ಆಗಿದೆ. ಅಕ್ಟೋಬರ್ 5ಕ್ಕೆ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಸದ್ಯಕ್ಕೆ ನಡೀತಾ ಇದೆ. ಇದು ಕೊನೆಗಾಣುವಂತಹದ್ದು 19ನೇ ತಾರೀಕು ನವೆಂಬರ್. ಇದೇ ಮೊದಲ ಬಾರಿಗೆ ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಇಸ್ ಹೋಸ್ಟೆಡ್ ಸೋನ್ಲಿ ಬೈ ಇಂಡಿಯಾ. ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಇಂತಹ ದೊಡ್ಡ ಸ್ಪೋರ್ಟಿಂಗ್ ಇವೆಂಟ್ ಒಂದು ದೇಶದಲ್ಲಿ ನಡೀತಾ ಇರಬೇಕಾದ್ರೆ ಬೇಕಾದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಫಾರ್ ಸೆವರಲ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್. ಆದ್ದರಿಂದ ಯಾವುದು ಬೆನಿಫಿಟ್ ಆಗ್ಬೋದು ಅಂತಂದ್ರೆ ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಲೈಕ್ಲಿ ಟು ಟ್ರಾವೆಲ್, ಸ್ಪೆಂಡ್ ಟು ವಾಚ್ ದ ಮ್ಯಾಚ್ ಇನ್ ದ ಸ್ಟೇಡಿಯಂ ಆರ್ ಇನ್ ದ ಹೋಟೆಲ್ಸ್ ಆರ್ ಇನ್ ದ ರೆಸ್ಟೋರೆಂಟ್. ಆದ್ದರಿಂದ ಇಂತಹ ವರ್ಲ್ಡ್ ಕಪ್ ಭಾರತದಲ್ಲಿ ನಡೀತಾ ಇರಬೇಕಾದ್ರೆ ಏವಿಯೇಷನ್ ಸೆಕ್ಟರ್, ಹೋಟೆಲ್ ಅಂಡ್ ಹಾಸ್ಪಿಟಾಲಿಟಿ ಸೆಕ್ಟರ್, ಫುಡ್ ಅಂಡ್ ರೆಸ್ಟೋರೆಂಟ್ ಸೆಕ್ಟರ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಈಗ ನಾನು ಒಂದೊಂದಾಗಿ ಎಲ್ಲವನ್ನು ವಿವರಣೆ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಹೋಟೆಲ್ ಮತ್ತು ಹಾಸ್ಪಿಟಾಲಿಟಿ ಸೆಕ್ಟರ್. ಇಂಡಿಯನ್ ಹೋಟೆಲ್ಸ್, ಲೆಮನ್ ಟ್ರೀ ಹೋಟೆಲ್ಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬುಕ್ ಆಗಿದ್ದಾವೆ. ಇದು ಆಲ್ ದ ಸಿಟೀಸ್ ವೇರ್ ದ ಮ್ಯಾಚಸ್ ಆರ್ ಗೋಯಿಂಗ್ ಆನ್ ಅನ್ನುವಂಥದ್ದು ತಜ್ಞ ಅಭಿಪ್ರಾಯ. ಅಲ್ಲದೆ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಆಗುವಂತಹ ಜಾಗದಲ್ಲಿ ಎಲ್ಲಾ ಹೋಟೆಲ್ಗಳು ದುಬಾರಿಯಾಗಿ ಬುಕ್ ಆಗಿದ್ದಾವೆ ಮತ್ತು ಸುಮಾರು ಜನ ತಮ್ಮನ್ನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಹಾಕೊಂಡು ಅಲ್ಲಿಂದ ಹೋಗಿ ನೋಡ್ಕೊಂಡ್ ಬರ್ತೀವಿ ಅಂತಲೂ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ವದಂತಿ. ಆದ್ದರಿಂದ ಹೋಟೆಲ್ ಮತ್ತು ಹಾಸ್ಪಿಟಾಲಿಟಿ ಸೆಕ್ಟರ್ ನಲ್ಲಿ ಆಕ್ಯುಪೆನ್ಸಿ ಇಸ್ ಲೈಕ್ಲಿ ಟು ಗೋ ಅಪ್. ಎರಡನೇದು ಫುಡ್ ಅಂಡ್ ರೆಸ್ಟೋರೆಂಟ್ ಸೆಕ್ಟರ್. ನಾವು ನೋಡಿದ ಹಾಗೆ ಇದೀಗ ಕ್ರಿಕೆಟ್ ವರ್ಲ್ಡ್ ಕಪ್ ಬಂತು ಮತ್ತು ಫೆಸ್ಟಿವಲ್ ಸೀಸನ್ ಬಂತು. ಆದ್ದರಿಂದ ಎಲ್ಲಾ ರೆಸ್ಟೋರೆಂಟ್ಗಳಿಗೂ ಬೆನಿಫಿಟ್ ಆಗುತ್ತೆ. ನಾವು ಮೆನ್ಷನ್ ಮಾಡಬೇಕು ಷೇರುಗಳು ಅಂತಂದ್ರೆ ಜುಬಿಲೆಂಟ್ ಫುಡ್ ವರ್ಕ್ಸ್, ರೆಸ್ಟೋರೆಂಟ್ ಬ್ರ್ಯಾಂಡ್ಸ್ ಏಷ್ಯಾ, ಓಲ್ಡ್ ನೇಮ್ ಬರ್ಗರ್ ಕಿಂಗ್ ಅಂತಿತ್ತು, ಮತ್ತು ಮ್ಯಾಕ್ಡೊನಾಲ್ಡ್ಸ್. ಈಗ ನಿಮ್ಮ ಮುಂದೆ ಒಂದು ಸಣ್ಣ ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಮೋತಿಲಾಲ್ ಓಸ್ವಾಲ್ ಅವರು ಕೊಟ್ಟಂತಹ ಒಂದು ವರದಿ. ಇಂಡಿಯನ್ ಹೋಟೆಲ್ಸ್ ಅವರದು ಕರೆಂಟ್ ಪ್ರೈಸ್ 417, ಟಾರ್ಗೆಟ್ ಪ್ರೈಸ್ 490, 18% ಮೇಲಕ್ಕೆ ಹೋಗುತ್ತೆ ಅನ್ನುವಂತ ಒಂದು ತಜ್ಞರ ಅಭಿಪ್ರಾಯ. ಎರಡನೇದು ಲೆಮನ್ ಟ್ರೀ ಹೋಟೆಲ್ಸ್ 118ರಿಂದ 135 ಹೋಗ್ಬೋದು, 14% ಅಪ್ಸೈಡ್ ಅಥವಾ ಅಪ್ರಿಸಿಯೇಷನ್. ಮೂರನೇದು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಅಥವಾ ಮ್ಯಾಕ್ಡೊನಾಲ್ಡ್ಸ್ 952 ಇವತ್ತಿನ ರೇಟು, ಟಾರ್ಗೆಟ್ ಪ್ರೈಸ್ 1030, 8% ಮೇಲಕ್ಕೆ ಹೋಗ್ಬೋದು ವರ್ಲ್ಡ್ ಕಪ್ ಒಳಗೆ. ಜುಬಿಲೆಂಟ್ ಫುಡ್ ವರ್ಕ್ಸ್ 530 ಇವತ್ತಿನ ರೇಟು, ಟಾರ್ಗೆಟ್ ಪ್ರೈಸ್ 520, ಆಗಲೇ ಟಾರ್ಗೆಟ್ ಅಚೀವ್ ಆಗಿದೆ. ರೆಸ್ಟೋರೆಂಟ್ ಬ್ರ್ಯಾಂಡ್ಸ್ ಏಷ್ಯಾ ಬರ್ಗರ್ ಕಿಂಗು ಸದ್ಯದ ಮಟ್ಟಿಗೆ 129 ಇದೆ, ಟಾರ್ಗೆಟ್ ಪ್ರೈಸ್ 115, ಆಲ್ರೆಡಿ ದ ಟಾರ್ಗೆಟ್ ಇಸ್ ಅಚೀವ್. ಮೂರನೆಯ ಸೆಕ್ಟರ್ ಟ್ರಾವೆಲ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್. ಫ್ಲೈಟ್ ಟಿಕೆಟ್ಗಳು ಆಗಲೇ ದುಬಾರಿ ಆಗಿದ್ದಾವೆ, ಎಲ್ಲ ಬುಕ್ ಆಗಿದೆ ವರ್ಲ್ಡ್ ಕಪ್ ಪೀರಿಯಡ್ ನಲ್ಲಿ. ಅದರಿಂದಾಗಿ ಯಾವುದು ಜಾಸ್ತಿ ಆಗ್ಬೋದು ಅಂತಂದ್ರೆ ಇಂಡಿಗೋ ಏರ್ಲೈನ್ಸ್, ಇಂಟರ್ಗ್ಲೋಬ್ ಏವಿಯೇಷನ್ ಅನ್ನುವಂಥ ಹೆಸರಿನಲ್ಲಿ ಅದು ಮೇಲಕ್ಕೆ ಹೋಗುತ್ತೆ. 63% ಮಾರ್ಕೆಟ್ ಶೇರ್ ಇರೋದೇ ನಮ್ಮ ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಏರ್ಲೈನ್ಸ್ಗೆ. ಅಷ್ಟೇ ಅಲ್ಲ, IRCTC ಆಲ್ಸೋ ವಿಲ್ ಬೆನಿಫಿಟ್ ಬಿಕಾಸ್ ಆಫ್ ಟಿಕೆಟಿಂಗ್ ಅಂಡ್ ಕೇಟರಿಂಗ್ ರೆವಿನ್ಯೂ. ಈಗ ನಾಲ್ಕನೆಯ ಸೆಕ್ಟರ್ ಬೆವರೇಜ್ ಸೆಕ್ಟರ್. ನಮ್ಮ ಅಂಕಿ ಅಂಶಗಳ ಪ್ರಕಾರ ಹಿಂದಿನ ದಿನಗಳಲ್ಲಿ ಯಾವಾಗ ಕ್ರಿಕೆಟ್ ಮ್ಯಾಚ್, ವರ್ಲ್ಡ್ ಕಪ್ಗಳು, ದೊಡ್ಡ ದೊಡ್ಡ ಇವೆಂಟ್ಗಳಾಗ್ತಾವೋ ಆವಾಗ ಬೆವರೇಜ್ ಸೇಲ್ಸ್ ಮೇಲಕ್ಕೆ ಹೋಗುತ್ತೆ. ಅದರಲ್ಲಿನೂ ಸ್ಪೆಷಲ್ ಆಗಿ ಕೋಲ್ಡ್ ಬೆವರೇಜಸ್ ಅಂಡ್ ಕೋಲ್ಡ್ ಡ್ರಿಂಕ್ಸ್. ಮತ್ತೆ ಯಾವ ಷೇರು ಮೇಲಕ್ಕೆ ಹೋಗ್ಬೋದು ಅಂತಂದ್ರೆ ವರುಣ್ ಬೆವರೇಜಸ್. ಯಾಕಂದ್ರೆ ಅವರು ಫ್ರಾಂಚೈಸಿ ಆಫ್ ಪೆಪ್ಸಿ ಪ್ರಾಡಕ್ಟ್ಸ್ ಅಂಡ್ ಪಿಜ್ಜಾ ಹಟ್ ಇನ್ ಇಂಡಿಯಾ.
ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಈ ವಿಡಿಯೋದಲ್ಲಿ ಹೇಳಿದ ಎಲ್ಲಾ ಷೇರುಗಳನ್ನು ಪಟ್ಟಿ ಮಾಡಿ ಒಂದು ಟ್ಯಾಬ್ಲರ್ ಕಾಲಮ್ ಹಾಕಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ಇರಿ. ಏನಾದ್ರೂ ಶಾರ್ಟ್ ಟರ್ಮ್ ಅಲ್ಲಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಸರಿಯಾದ ಸಮಯ ಅಂತ ತಿಳ್ಕೊಂಡು ಲಾಭವನ್ನು ಪಡ್ಕೊಳ್ಬಹುದು. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಕ್ರಿಕೆಟ್ ಅನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀರಾ ಮತ್ತು ಮ್ಯಾಚ್ ಗಳನ್ನು ವಾಚ್ ಮಾಡ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ಟಾರ್ಗೆಟ್ 10 ಲಕ್ಷ ನಿಮ್ಮೆಲ್ಲರ ಕೋಆಪರೇಷನ್ ಒಂದಿಗೆ. ನಮಸ್ಕಾರ.